ಆಲ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಸ್ನೇಹಿತರೆ, ನಾವಿವಾಗ ಯಲಹಂಕದಲ್ಲಿ ನಡೀತಾ ಇರುವಂತಹ ಏರೋ ಇಂಡಿಯಾ 2025 ಇಲ್ಲಿದ್ದೀವಿ. ಈಗ ನಾವು ನೋಡ್ತಾ ಇರುವಂಥದ್ದು ಧ್ರುವ್ ALH, ಈ ನ್ಯೂ ಜನರೇಷನ್ ಅನ್ನುವಂತಹ, ಅಂದರೆ ಸಿವಿಲಿಯನ್ಸ್ಗೆ ಯೂಸ್ ಆಗುವಂತಹ, ಸಿವಿಲಿಯನ್ಸ್ ಪರ್ಚೇಸ್ ಮಾಡುವಂತಹ ಒಂದು ವಿಮಾನವನ್ನು ನೋಡ್ತಾ ಇದ್ದೀವಿ. ಇದರ ಸ್ಪೆಷಾಲಿಟಿ ಏನು, ಹಾಗೆ ಇದನ್ನು ಯಾರು ಖರೀದಿಸಬಹುದು, ಇದರಲ್ಲಿ ಎಷ್ಟು ಸೀಟ್ಗಳಿವೆ, ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ನೀವು ಇದರ ಒಂದು ಔಟರ್ ಲುಕ್ಕನ್ನು ನೋಡಬಹುದು, ಎಷ್ಟು ಚೆನ್ನಾಗಿದೆ. ಕಲರ್ ಆಗಿರಬಹುದು, ಒಂದು ಅದರ ಡಿಸೈನ್ ಆಗಿರಬಹುದು, ತುಂಬ ಚೆನ್ನಾಗಿದೆ. ಈ ಧ್ರುವ್ ALH NG ಅಂದರೆ ನ್ಯೂ ಜನರೇಷನ್ ಏನು ಫ್ಲೈಟ್ ಇದೆಯಲ್ವಾ, ಇದರ ಟೋಟಲ್ ವೆಯ್ಟ್ ಅಂದರೆ ಇದು ಹಾರುವಾಗ ಇದರ ತೂಕ 5500 kg ಇರುತ್ತೆ. ಏನಂತ ಹೇಳಿದ್ರೆ, ಅಂದರೆ ಫ್ಯೂಯಲ್ ಆಗಿರಬಹುದು, ಇದರಲ್ಲಿ ಜನರು ಕೂತ್ಕೊಳ್ಳೋ ಒಂದು ಎಷ್ಟು ಜನ ಕೂತ್ಕೊಳ್ತಾರೆ ಅನ್ನೋದ್ರ ಮೇಲೆ, ಇದೆಲ್ಲದರ ಮೇಲೆ ಇದರ ಒಂದು ಹಾರಾಟದ ತೂಕ 5500 ಇರುತ್ತೆ. ಇದರ ಮ್ಯಾಕ್ಸಿಮಮ್ ಕ್ರೂಸ್ ಸ್ಪೀಡ್ ಇರುತ್ತಲ್ವಾ, 250 km/h ಅಂತ ಹೇಳಬಹುದು. ಇನ್ನು ಇದರ ಫ್ಯೂಲ್ ಟ್ಯಾಂಕ್, ಅಂದರೆ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆ ಅಂತ ಅಂದರೆ 1055 kg ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಇನ್ನು ಇದರ ರೇಂಜ್, ಈ ಒಂದು ಧ್ರುವ್ ನ್ಯೂ ಜನರೇಷನ್ ಫ್ಲೈಟ್ ಅಂದರೆ ಸಿವಿಲ್ಸ್ಗೆ ಯೂಸ್ ಆಗುವಂತಹ ಈ ಫ್ಲೈಟ್ನಲ್ಲಿ ಇದರ ಒಂದು ರೇಂಜ್ 630 km ಅಂತ ಹೇಳಬಹುದು. ಸ್ನೇಹಿತರೆ, ನಾವಿವಾಗ ಧ್ರುವ್ ALH ನ್ಯೂ ಜನರೇಷನ್ ಸಿವಿಲಿಯನ್ಸ್ಗೆ ಯೂಸ್ ಆಗುವಂತಹ ಹೆಲಿಕಾಪ್ಟರ್, ಸಿವಿಲಿಯನ್ಸ್ಗಾಗಿ ಮಾಡಿರುವಂತಹ ಹೆಲಿಕಾಪ್ಟರ್ನ ಕಾಕ್ಪಿಟ್ನಲ್ಲಿದ್ದೀವಿ. ಈಗ ನಾವಿಲ್ಲಿ 2 ಸೀಟ್ ಇದೆ, ಎರಡು ಸೀಟ್ ಇದೆ. ಹಾಗೆ ಬೇರೆ ಬೇರೆ ರೀತಿಯಾದಂತಹ ಇಲ್ಲಿ ಏನಂದರೆ ಆಪರೇಟ್ ಮಾಡೋದು, ಈ ಒಂದು ಹೆಲಿಕಾಪ್ಟರ್ನ ಓಡಿಸುವವರಿಗೆ ಆಪರೇಟ್ ಮಾಡುವಂತಹ ಬೇರೆ ಬೇರೆ ಒಂದು ಆಪ್ಷನ್ಗಳು ಇಲ್ಲಿದೆ. ತುಂಬ ಲಕ್ಸುರಿಯಸ್ ಆಗಿದೆ. ಒಟ್ಟಿನಲ್ಲಿ ಇದು ಆತ್ಮನಿರ್ಭರ್ ಭಾರತ್ಗೆ, ಅಂದರೆ ಆ ಒಂದು ನಿಟ್ಟಿನಲ್ಲಿ ಮಾಡಿರುವಂತಹ ಈ ಒಂದು ಸಿವಿಲಿಯನ್ಸ್ಗೆ ಹೆಲ್ಪ್ ಆಗುವಂತಹ ಈ ಒಂದು ಏನು ಹೇಳ್ತಾರೆ ಹೆಲಿಕಾಪ್ಟರ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬಹುದು. ನೀವು ನೋಡಬಹುದು ಬೋರ್ಡ್ಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಈ ಒಂದು ಏರೋ ಇಂಡಿಯಾದಲ್ಲಿ ಅತ್ಯಂತ ಪ್ರಮುಖ ಆಕರ್ಷಣೆಗಳಲ್ಲಿ ಇದು ಒಂದು ಅಂತ ಹೇಳಬಹುದು. ಸ್ನೇಹಿತರೆ, ಇನ್ನು ಧ್ರುವ್ ALH ನ್ಯೂ ಜನರೇಷನ್ ಅಂದರೆ ಒಂದು ಏನು ಸಿಟಿಸನ್ಸ್ಗೆ ಅಥವಾ ಏನು ಸಿವಿಲಿಯನ್ಸ್ಗೆ ಯೂಸ್ ಆಗುವಂತಹ ಈ ಒಂದು ಏನು ಫ್ಲೈಟ್ನಲ್ಲಿ ಅಥವಾ ಈ ಒಂದು ಇದರಲ್ಲಿ ಎಷ್ಟು ಸೀಟ್ಗಳಿದೆ ಅನ್ನೋದನ್ನು ನೀವು ನೋಡಬಹುದು. 1, 2, ನಾನು ಕೂತಿರುವಂತಹ ಸೀಟು 3, 4, 5, 6 ಸೀಟ್ ಇದೆ. ಹೊರಗಡೆ 2, ಅಂದರೆ ಕಾಕ್ಪಿಟ್ನಲ್ಲಿ 2 ಸೀಟ್ಗಳಿದೆ. ತುಂಬ ಲಕ್ಸುರಿಯಸ್ ಆಗಿದೆ ಅಂತಲೇ ಹೇಳಬಹುದು. ನೀವು ಸೀಟ್ ಕ್ವಾಲಿಟಿಯನ್ನು ನೋಡಬಹುದು, ಹಾಗೆ ಲೈಟಿಂಗ್ಸ್ ಆಗಿರಬಹುದು. ಒಂದು ರೀತಿಯಲ್ಲಿ ಇದರಲ್ಲಿ ಪ್ರಯಾಣಿಸುವವರಿಗೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗಂತ ನೀವು ಕೇಳಬಹುದು, ಇದನ್ನೆಲ್ಲರೂ ಕೂಡ ಪರ್ಚೇಸ್ ಮಾಡಬಹುದಾ ಅಂತ. ಆದರೆ ಅದಕ್ಕೆ ಆದಂತಹ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇದೆ. ನೋಡಬಹುದು ನೀವು ಹೇಗಿದೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ಇನ್ನು ಧ್ರುವ್ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ನೆಕ್ಸ್ಟ್ ಜನರೇಷನ್, ಇದರ ಕೀ ಫೀಚರ್ಸ್ ಅಂದರೆ ಮುಖ್ಯವಾದ ಫೀಚರ್ಸ್ಗಳು ಏನು, ಇದರ ಒಂದು ಒಟ್ಟು ಯಾವ ರೀತಿಯಾಗಿ ಇದೆ, ಇದೆಲ್ಲವನ್ನು ಕೂಡ ನೋಡೋಣ. ಇದರಲ್ಲಿ ಸಿವಿಲ್ ಸರ್ಟಿಫೈಡ್ ಶಕ್ತಿ 1H1 ಇಂಜಿನ್ಸ್ ಇದೆ. TSSO ಸರ್ಟಿಫೈಡ್ ಗ್ಲಾಸ್ ಕಾಕ್ಪಿಟ್ ಇದೆ. ನೀವು ಗ್ಲಾಸ್ ಕಾಕ್ಪಿಟ್ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ನೋಡಬಹುದು. ಎಷ್ಟು ಚೆನ್ನಾಗಿ ಇದೆ. ಆ ಒಂದು 2 ಸೀಟ್ ಇರುವಂತಹ ಆ ಕಾಕ್ಪಿಟ್ ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿ ಇದೆ ಅಂತಲೇ ಹೇಳಬಹುದು. ಇನ್ನು 4 ಆಕ್ಸಿಸ್ ಆಟೋಮೆಟಿಕ್ ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ AFCS ಇದೆ. ಇನ್ನು ಅಡ್ವಾನ್ಸ್ಡ್ ಏವಿಯಾನಿಕ್ಸ್ ನ್ಯಾವಿಗೇಷನ್ ಅಂಡ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಇದೆ. ಕಮ್ಯುನಿಕೇಷನ್ ಸಿಸ್ಟಮ್ಸ್ ಉತ್ತಮವಾಗಿದೆ. ಇನ್ನು ಆಕ್ಟಿವ್ ವೈಬ್ರೇಷನ್ ಕಂಟ್ರೋಲ್ ಸಿಸ್ಟಮ್ ಇದೆ. ಏನು ಕ್ರ್ಯಾಶ್ ವರ್ತಿ ಸೆಲ್ಫ್ ಸೀಲಿಂಗ್ ಫ್ಯೂಲ್ ಟ್ಯಾಂಕ್ಸ್, ಅಂದರೆ ಇದರಲ್ಲಿ ಸೆಲ್ಫ್ ಸೀಲಿಂಗ್ ಫ್ಯೂಲ್ ಟ್ಯಾಂಕ್ಗಳು ಕೂಡ ಇದೆ. ಇನ್ನು ಇದರ ಒಂದು ಸ್ಪೆಸಿಫಿಕೇಶನ್ ಯಾವ ರೀತಿಯಾಗಿ ಇದೆ, ನಾವು ಈ ಹಿಂದೆನೇ ಹೇಳ್ದಂತೆ ಇದರ ಮ್ಯಾಕ್ಸಿಮಮ್ ಟೇಕ್ ಆಫ್ ವೆಯ್ಟ್ ಅಂತ ಹೇಳಿದ್ರೆ, ಇದು ಒಂದು ಹಾರಾಟವನ್ನು ನಡೆಸುವಾಗ ಇದರ ಒಂದು ಒಟ್ಟು ತೂಕ ಎಷ್ಟಿರುತ್ತಂತಂದ್ರೆ 5500 kg ಅಷ್ಟಿರುತ್ತೆ. ಏನು ಈ ಮ್ಯಾಕ್ಸಿಮಮ್ ಕ್ರೂಸ್ ಸ್ಪೀಡ್, ಈ ಒಂದು ಧ್ರುವ್ ALH ಇದರ ಒಂದು ಏನಂತ ಹೇಳಿದ್ರೆ ಸ್ಪೀಡ್ ಎಷ್ಟಿರುತ್ತಂತಂದ್ರೆ 250 km/h. ಇನ್ನು ಸರ್ವಿಸ್ ಸೀಲಿಂಗ್ 600 ಮೀಟರ್ ಇದೆ. ಇನ್ನು ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 1055 kg. ಇನ್ನು ಇದರ ರೇಂಜ್ 630 ಅಂದರೆ 630 km ಇದೆ. ಇನ್ನು ಇದರ ಎಂಡ್ಯೂರೆನ್ಸ್ ಅಂತ ಹೇಳಿದ್ರೆ ಇದರ ಸಹಿಷ್ಣುತೆ 3 hours 45 minutes. ಇನ್ನು ಇದರ ಅಂಡರ್ ಸ್ಲಂಗ್ ಲೋಡ್ 1500 kg ಅಂತ ಹೇಳಬಹುದು. ಇನ್ನು ಸ್ನೇಹಿತರೆ, ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಧ್ರುವ್ನ ಮೇಲೆ ಅಂದ್ರೆ ಮೇನ್ ರೋಟರ್ 4 ಬ್ಲೇಡ್ ಹಿಂಜ್ ಲೆಸ್ ಇದೆ. ಇನ್ನು ಟೈಲ್ ರೋಟರ್ 4 ಬ್ಲೇಡ್ ಬೇರಿಂಗ್ ಲೆಸ್
ಏನು ಇದರ ಎಂಜಿನ್ 2X ಶಕ್ತಿ 1H1C. ಏನು ಇದರಲ್ಲಿ ಕ್ರ್ಯೂ ಅಂತ ಹೇಳಿದ್ರೆ ಇಬ್ರು ಕ್ರ್ಯೂ ಇರ್ತಾರೆ, ಕಾಕ್ಪಿಟ್ ನಲ್ಲಿ ಇಬ್ರು ಕೂತಿರ್ತಾರೆ. ಏನು ಸೀಟಿಂಗ್ ಕೆಪಾಸಿಟಿ 14 ಜನ, ಮ್ಯಾಕ್ಸಿಮಮ್ 14 ಜನ ಕೂತ್ಕೊಳ್ಬಹುದು. ಇನ್ನು ಯೂಸ್ಫುಲ್ ಲೋಡ್ 2295 ಅಂದ್ರೆ 2295 kg ಸ್ಕಿಡ್ ಹಾಗೆ 2047 kg ವೀಲ್ ಆಗಿರುತ್ತೆ. ಇನ್ನು ಸ್ನೇಹಿತರೆ, ಯಾರಿಗಾದ್ರೂ ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಈ ಹಿಂದೆನೆ ಹೇಳಿದ್ವಿ, ದುಡ್ಡಿದ್ರೆ ಮಾತ್ರ ಸಾಕಾಗಲ್ಲ. ಇದು ಏನಂತ ಹೇಳಿದ್ರೆ ಸಿವಿಲಿಯನ್ಸ್ಗೆ ಇರುವಂತಹ ಒಂದು ಇಂಡಿಜಿನಿಯಸ್ ಆಗಿ ತಯಾರಿಸಿರುವಂತಹ ಒಂದು ಏನ್ ಹೇಳ್ತಾರೆ ಹೆಲಿಕಾಪ್ಟರ್ ಅಂತಾನೆ ಹೇಳಬಹುದು, ನೆಕ್ಸ್ಟ್ ಜನರೇಷನ್ ಹೆಲಿಕಾಪ್ಟರ್. ಆದ್ರೆ ಇದನ್ನ ಪರ್ಚೇಸ್ ಮಾಡಲಿಕ್ಕೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ಗಳಿದೆ, ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಖಂಡಿತ ಇದೆ. ಇನ್ನು HAL ನವರು ಇದನ್ನ ಕೊಟ್ಟ ನಂತರದಲ್ಲಿ ಅವರು ಸುಮ್ಮನೆ ಇರೋದಿಲ್ಲ. ಅವರು ಏನಂತ ಹೇಳಿದ್ರೆ ಪ್ರಾಡಕ್ಟ್ ಸಪೋರ್ಟ್ ಅನ್ನ ಮಾಡ್ತಾರೆ ಥ್ರೂ ಔಟ್ ಲೈಫ್ ಸೈಕಲ್. ಅಂತ ಹೇಳಿದ್ರೆ ಈ ಒಂದು ಧ್ರುವ್ ಎಷ್ಟು ವರ್ಷದ ತನಕ ಇರುತ್ತೆ, ಎಷ್ಟು ವರ್ಷದ ತನಕ ಬಾಳಿಕೆ ಬರುತ್ತೆ, ಅಷ್ಟು ವರ್ಷದ ತನಕ ಇದರ ಒಂದು ಕಂಪ್ಲೀಟ್ ಆದಂತಹ ಪ್ರಾಡಕ್ಟ್ ಸಪೋರ್ಟ್ ಅನ್ನ ಕೊಡ್ತಾರೆ. ಇನ್ನು 24/7 ಟೆಕ್ನಿಕಲ್ ಲಾಜಿಸ್ಟಿಕ್ಸ್ ಅಂಡ್ ಸ್ಪೇರ್ ಸಪೋರ್ಟ್ ಅನ್ನ ಕೂಡ HAL ನವರು ಕೊಡ್ತಾರೆ. ಇನ್ನು ಪವರ್ ಬೈ ಹವರ್ ಸಪೋರ್ಟ್ ಕೂಡ ಇದೆ. ಅಂದ್ರೆ ಏನ್ ಹೇಳ್ತಾರೆ, ಡೆಡಿಕೇಟೆಡ್ ಮೇಂಟೆನೆನ್ಸ್, ಸರಿಯಾದ ಮೇಂಟೆನೆನ್ಸ್ ಮಾಡುವಂತದ್ದು, ರಿಪೇರ್ ಅಂಡ್ ಓವರ್ ಹೌಲ್ ಅಂದ್ರೆ MRO ಫೆಸಿಲಿಟಿಯನ್ನ ಕೂಡ ಇವರು ಕೊಡ್ತಾರೆ. ಇನ್ನು ಸ್ನೇಹಿತರೆ, HAL ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್, ಇವರು ಯಾವಾಗ ಅಂತ ಹೇಳಿದ್ರೆ 1965ರಲ್ಲಿ ಇವರ ಒಂದು ಕೆಲಸ ಪ್ರಾರಂಭವಾಯಿತು. ಚೇತಕ್, ಚೀತಾ, ಅನಂತರದಲ್ಲಿ 1973ರಲ್ಲಿ ಚೀತಾ ಅನ್ನುವಂತಹ ಒಂದು ಹೆಲಿಕಾಪ್ಟರ್, ನಂತರದಲ್ಲಿ ALH ಅನ್ನುವಂಥದ್ದು 2000ನಲ್ಲಿ, ನಂತರ LCH 2017ರಲ್ಲಿ ಇದು ತಯಾರಾಗುತ್ತೆ. ಇನ್ನು LUH ಇದು 2021ರಲ್ಲಿ ಇವರು ತಯಾರಿಸಿದ್ರು. ಹಾಗೆ ALH ಧ್ರುವ್ ನೆಕ್ಸ್ಟ್ ಜನರೇಷನ್ ಅಂತ ಹೇಳಿದ್ರೆ 2025ರಲ್ಲಿ, ನೀವು ಸ್ಕ್ರೀನಲ್ಲಿ ಏನು ನೋಡ್ತಾ ಇದ್ದೀರಲ್ವಾ, ಈ ಒಂದು ALH ಧ್ರುವ್ ನೆಕ್ಸ್ಟ್ ಜನರೇಷನ್ ಒಂದು ಹೆಲಿಕಾಪ್ಟರ್ ಸಿವಿಲಿಯನ್ಸಿಗೂ ಕೂಡ ಹೆಲ್ಪ್ ಆಗುವ ರೀತಿಯಲ್ಲಿ ತಯಾರಿಸಿರುವಂತಹ ಈ ಒಂದು ಹೆಲಿಕಾಪ್ಟರ್ ಇದನ್ನ 2025ರಲ್ಲಿ. ಇನ್ನು ಇವರು 2027 ಹಾಗೆ 29ರಲ್ಲಿ ಏನನ್ನ ಮಾಡಬೇಕು ಅನ್ನೋದರ ಕುರಿತು ಕೂಡ ಇವರೊಂದು ಡಿಸೈನ್ ಅನ್ನ ಮಾಡ್ಕೊಂಡಿದ್ದಾರೆ, ಏನ್ ಮಾಡಬಹುದು ಅನ್ನುವಂಥದ್ದನ್ನ. ಇವರು 2027ರಲ್ಲಿ UHM ಅನ್ನುವಂತಹ ಒಂದು ಹೆಲಿಕಾಪ್ಟರ್ ಅನ್ನು ತಯಾರಿಸಲಿಕ್ಕೆ ಪ್ಲಾನ್ ಅನ್ನ ಅಂದ್ರೆ ಡಿಸೈನ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು 2029ರಲ್ಲಿ IMRH ಅನ್ನುವಂತಹ ಒಂದು 13T ಕ್ಲಾಸ್ ಇಂಡಿಜಿನಿಯಸ್ಲಿ ಡಿಸೈನ್ ಮಾಡಿರುವಂತಹ ಒಂದು ಹೆಲಿಕಾಪ್ಟರ್ ಅನ್ನು ತಯಾರಿಸಲಿಕ್ಕೆ ಇವರು ಎಲ್ಲ ರೀತಿಯ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಸ್ನೇಹಿತರೆ, ಈ ಧ್ರುವ್ ALH ನೆಕ್ಸ್ಟ್ ಜನರೇಷನ್ ಹೆಲಿಕಾಪ್ಟರ್ ಅನ್ನ ಯಾವ ರೀತಿಯಾಗಿ ಬಳಸಲಾಗುತ್ತೆ, ಇಂಡಿಜಿನಿಯಸ್ಲಿ ಅಂದ್ರೆ ಸ್ವದೇಶೀಯವಾಗಿ ನಿರ್ಮಿಸಿರುವಂತಹ ಆತ್ಮನಿರ್ಭರ್ ಭಾರತದ ಒಂದು ಅಂಗವಾಗಿ ತಯಾರಿಸಿರುವಂತಹ ಈ ಧ್ರುವ್ ಅನ್ನ ಆರ್ಮ್ಡ್ ಫೋರ್ಸಸ್, ಕೋಸ್ಟ್ ಗಾರ್ಡ್ ಹಾಗೆ ಸ್ಟೇಟ್ ಗವರ್ಮೆಂಟ್ ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳಿಗೆ, ಮಿಲಿಟರಿ ಹಾಗೆ ಸಿವಿಲಿಯನ್ ಪರ್ಪಸ್ಗೆ ಇದನ್ನ ಬಳಸಲಾಗುತ್ತೆ. ಸರ್ಚ್ ಹಾಗೆ ರೆಸ್ಕ್ಯೂ ಅಂತ ಹೇಳಿದ್ರೆ ಹುಡುಕಾಟ ಹಾಗೆ ಯಾರನ್ನಾದ್ರೂ ರಕ್ಷಣೆ ಮಾಡಲಿಕ್ಕೆ ಈ ಧ್ರುವನ ಬಳಸಬಹುದು. ಟ್ರೂಪ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಟ್ರೂಪ್ಸ್ ಗಳನ್ನಾಗಿರ್ಬಹುದು, ಗುಂಪುಗಳನ್ನಾಗಿರಬಹುದು, ಕಾರ್ಗೋ ವಸ್ತುಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರೆದುಕೊಂಡು ಹೋಗ್ಲಿಕ್ಕೆ, ತೆಗೆದುಕೊಂಡು ಹೋಗ್ಲಿಕ್ಕೆ ಇದನ್ನ ಬಳಸಲಾಗುತ್ತೆ. ಇನ್ನು ಸಿವಿಲಿಯನ್ ಯೂಸಸ್ ಅಂತ ಹೇಳಿದ್ರೆ ಸ್ಟೇಟ್ ಗವರ್ಮೆಂಟ್ಸ್ ಅಂತ ಹೇಳಿದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಪಾಲಿಟಿಷಿಯನ್ಸ್ ಆಗಿರಬಹುದು, ಬೇರೆ ಬೇರೆ ನಾಯಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಕರ್ಕೊಂಡು ಹೋಗ್ಲಿಕ್ಕೆ. ಇನ್ನು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂದ್ರೆ ಧ್ರುವನ ಬೇರೆ ಬೇರೆ ಒಂದು ಪಬ್ಲಿಕ್ ಅಲ್ಲಿ ಅಂದ್ರೆ ಸಾರ್ವಜನಿಕವಾಗಿ ಕೆಲವೊಂದು ಕೆಲಸಗಳಿಗೆ ಕೂಡ ಬಳಸಬಹುದು. ಒಟ್ನಲ್ಲಿ ಈ ಧ್ರುವ್ ಅನ್ನುವಂಥದ್ದು HAL ನ ಒಂದು ಅತ್ಯುತ್ತಮವಾದಂತಹ ಒಂದು ನಿರ್ಮಾಣ ಅಂತಾನೆ ಹೇಳಬಹುದು. ನೀವು ನೋಡಿರ್ತೀರಾ ಸಂಪೂರ್ಣವಾಗಿ ಸೀಟ್ ಯಾವ ರೀತಿಯಾಗಿತ್ತು, ಹಾಗೆ ಅದರ ಒಂದು ಅಂದ ಚಂದ ಯಾವ ರೀತಿ ಆಗಿದೆ, ಎಷ್ಟು ಚೆನ್ನಾಗಿ ಇದು ಕೆಲಸವನ್ನ ಮಾಡುತ್ತೆ ಎಲ್ಲವನ್ನ ಕೂಡ ನಾವು ತಿಳಿಸಿಕೊಟ್ಟಿದ್ದೀವಿ. ಈ ಧ್ರುವ್ನ ಬಗ್ಗೆ ಅಂದ್ರೆ ಧ್ರುವ್ ALH ನೆಕ್ಸ್ಟ್ ಜನರೇಷನ್ ಹೆಲಿಕಾಪ್ಟರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.